ಮಾಜಿ ಕೇಂದ್ರ ಸಚಿವರು, ಮಾಜಿ ಸಂಸದರು ಮತ್ತು GM ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಆಗಿರುವಂಥ GM ಸಿದ್ದೇಶ್ವರ ಅವರ ಹುಟ್ಟುಹಬ್ಬ ಇವತ್ತು. ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಅವರಿಗೆ ಶುಭಾಶಯಗಳನ್ನು, ಶುಭ ಆರೈಕೆಯನ್ನು ಮಾಡುವಂಥದ್ದನ್ನು ನಾವು ನಡೆಸ್ಕೊಂಡು ಬಂದಿದ್ವಿ. ನಮ್ಮ ಶ್ರೀಮಠಕ್ಕೆ ತುಂಬ ಹತ್ತಿರದವರಾಗಿದ್ದಾರೆ. ಹಾಗಾಗಿ ಅವರ ಮೇಲೆ ನಮಗೆ ಹೆಚ್ಚಿನ ಅಭಿಮಾನ ಇರೋದ್ರಿಂದ ಅವರಿಗೆ ನಾವು ಅವರು ಇರುವಂಥ ಈ ಸ್ಥಳಕ್ಕೆ ಬಂದು ಅವರು ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿ ಅವರ ಸೇವೆ ಈ ಸಮಾಜಕ್ಕೆ ಮತ್ತಷ್ಟು ಅವ್ರ ಮೂಲಕ ತಲುಪಲಿ ಅಂಥೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರಿ ನಿರ್ಗಮಿಸ್ತಾ ಇದ್ದೀವಿ. ಈಗ ಈ ಮಠದ್ದು ಮತ್ತು ಜನರ ಜೊತೆಗೆ ಇದೊಂದು ರಾಜಕೀಯದ ಒಂದು ಆ ರೀತಿಯೂ ಸೇವೆ ಮಾಡಬೇಕು ತಾವು ಅಂತೇಳಿ ಕೆಲವರ ಅಪೇಕ್ಷೆ ಇದೆ. ಅದ್ರ ಬಗ್ಗೆ ಇಲ್ಲ ಅದೆಲ್ಲ ಅದು ಏನೋ ಒಂದು ಮಾಧ್ಯಮಗಳಲ್ಲಿ ಸುದ್ದಿ ಆಗಿತ್ತು. ನಾನು ಕ್ಲಾರಿಫಿಕೇಶನ್ ಕೊಟ್ಟೆ. ನಮ್ಮ ದಾರಿ ಧಾರ್ಮಿಕವಾಗಿರೋಂಥದ್ದು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಅದೆಲ್ಲ ಏನು ಗೊತ್ತಿಲ್ಲ ನನಗೆ. ಈಗ ಯೋಗಿ ಆದಿತ್ಯನಾಥ್ ಅವರ ರೀತಿ ರಾಜ್ಯದಲ್ಲಿ ತಮ್ಮನ್ನು ಕೂಡ ಇಲ್ಲಿ ಅದೇನು ಮಾಹಿತಿ ಇಲ್ಲ. ಈ ಸಂದರ್ಭನಲ್ಲಿ ಬಿಡಿ, ಅದನ್ನ ಯಾಕೆ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಅದೇನೋ ಒಂದು ಪ್ರಚಾರ ಆ ಥರ ಆಗಿತ್ತು. ಆಮೇಲೆ ನಾನೇ ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟೆ. ನಮ್ಮ ದಾರಿ ಬೇರೆ. ನಾಳೆ ಒಪ್ಪಿದ್ರೆ ಸಮಾಜ ಸೇವೆ ಈ ಥರ ಕೂಡ ಮಾಡ್ಬೋದು. ಈಗ ಮಾಡ್ತಿದ್ವಿ. ಈಗ ಅದಕ್ಕಿಂತ ಚೆನ್ನಾಗಿ ಇದರಲ್ಲಿ ಮಾಡೋದಕ್ಕೆ ನಮಗೆ ಒಳ್ಳೆ ಒಂದು ದಾರಿ ಇದೆ. ಹಂಗೋಗಿ ಅದರಲ್ಲೇ ಮಾಡೋಣ. ನೀವೆಲ್ಲ ಸಹಕಾರ ಮಾಡಿ. ಇಲ್ಲ, ನನಗೆ ಅದರಲ್ಲಿ ಆಸೆನೇ ಬಂದಿಲ್ಲ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಈ ದೇಶದಲ್ಲಿ ಅವರು ಒಬ್ಬ ಬಹುದೊಡ್ಡ ಮಟ್ಟದ ಯೋಗಿಯಾಗಿ ಅವರು, ಮತ್ತು ಆ ಮಠದ ಪರಂಪರೆ ಹಾಗೆ ಇದೆ. ಅವರು ಹಿಂದಿನ ಗುರುಗಳು ಕೂಡ ರಾಜಕೀಯದಲ್ಲಿ ಒಂದು ಅಸ್ತಿತ್ವವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಇವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಕರ್ನಾಟಕದಲ್ಲಿ ಅಂಥ ಪರಿಸ್ಥಿತಿ ಇಲ್ಲ. ನಮಗೂ ಅದ್ರ ಬಗ್ಗೆ ಅಪೇಕ್ಷೆ ಇಲ್ಲ. ಕಾಂಗ್ರೆಸ್ನವರು ಬರ್ತಾರೆ ನನ್ನ ಜೊತೆಗೆ. ಹಾಲೇಶಣ್ಣ ಎಲ್ಲಿದ್ದಾರೆ? ಹಾಂ, ಇವರು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರು. ನೋಡಿ ಇಲ್ಲಿದ್ದಾರೆ. ಹಾಂ, ಅಲ್ಲಿ ಎಲ್ಲ ಮಠಗಳೂ ಇದ್ದಾವೆ. ಎಲ್ಲ ಮಠಗಳಲ್ಲಿ ನಮ್ಮದು ಒಂದು ಮಠ, ನಮ್ಮದೊಂದೇ ಪವರ್ ಸೆಂಟರ್ ಅಂತ ಹೇಳೋದಕ್ಕೆ ನಮಗೆ ಆಗಲ್ಲ. ಎಲ್ಲ ಮಠಗಳು ಇದ್ದಾವೆ. ಆ ಎಲ್ಲ ಮಠಗಳು ತನ್ನದೇ ಆಗಿರುವಂಥ ಅಸ್ತಿತ್ವವನ್ನು ಕಾಪಾಡ್ಕೊಂಡು ಹೋಗ್ತಿದ್ದಾವೆ. ಅದರಲ್ಲಿ ಆ ಸಾಲಿನಲ್ಲಿ ನಮ್ಮದು ಒಂದು ಮಠ.